ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ನಿನ್ನೆ ಮಾರುಕಟ್ಟೆ ಕುಸಿತದ ಬಗ್ಗೆ ಮಾತಾಡಿದೆ, ರೂಪಾಯಿ ಅಪಮೌಲ್ಯದ ಬಗ್ಗೆ ಮಾತಾಡಿದೆ, ಡಾಲರ್ ಆಕಾಶಕ್ಕೆ ಏರಿರೋ ಬಗ್ಗೆ ಮಾತಾಡಿದೆ. ಇಂಥ ಸಂದರ್ಭದಲ್ಲಿ ಕಾಮನ್ ಇನ್ವೆಸ್ಟರ್ ಏನು ಮಾಡಬೇಕು ಅನ್ನೋದು ದೊಡ್ಡ ಜಿಜ್ಞಾಸೆ. ನಮ್ಮ ಬಳಿ ಇರುವಂಥ ದುಡ್ಡು ಈಗಾಗಲೇ ನಾವು ತೊಡಗಿಸ್ಬಿಟ್ಟಿದ್ದೇವೆ. ಶೇರ್ ಮಾರುಕಟ್ಟೆಯಲ್ಲಿ ಹಾಕಿದ್ದೇವೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ದೇವೆ, ಬೇರೆ ಬೇರೆ ಬಾಂಡ್ಗಳು ಹಾಕಿದ್ದೇವೆ. ಆ ಹಣ ಯಾವಾಗ ರೂಪಾಯಿ ಅಪಮೌಲ್ಯ ಆಗುತ್ತೋ, ಯಾವಾಗ ಸೆನ್ಸೆಕ್ಸ್ ಬಿದ್ದುಬಿಡುತ್ತೋ, ಯಾವಾಗ ನಿಫ್ಟಿ ಬಿದ್ದುಬಿಡುತ್ತೋ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ನಾವು ಹಾಕಿದ ಬಂಡವಾಳಕ್ಕೆ ಸಂಚಕಾರ ಬರುವಂಥ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಇದು ಭಾಳ ಇಕ್ಕಟ್ಟಿನ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಯಾವುದೇ ಫೈನಾನ್ಸರ್ ಅಡ್ವೈಸ್ ಮಾಡುವಾಗ ಭಾಳ ಯೋಚನೆ ಮಾಡಿ ಅಡ್ವೈಸ್ ಮಾಡಬೇಕು. ದುಡ್ಡನ್ನು ಯಾವ ರೀತಿ ತೊಡಗಿಸಬೇಕು ಅಂತ ಹೇಳುವುದನ್ನು ಭಾಳ ವಿಚಲಿತನಾಗಲಾರದೆ ಯೋಚನೆ ಮಾಡಿ ಹೇಳಬೇಕಾದಂಥ, ವಿವೇಚನೆಯಿಂದ ಹೇಳಬೇಕಾದಂಥ ಸಂದರ್ಭ. ಈಗಾಗಲೇ ನೀವು ಷೇರು ಮಾರುಕಟ್ಟೆಯಲ್ಲಿ ದುಡ್ಡನ್ನು ತೊಡಗಿಸಿಬಿಟ್ಟಿದ್ರೆ ಅವು ಟಾಪ್ ಕ್ಲಾಸ್ ಶೇರ್ಗಳಾಗಿದ್ದರೆ, ಬ್ಲೂ ಚಿಪ್ ಶೇರ್ಗಳಾಗಿದ್ದರೆ, ಎ ಗ್ರೇಡ್ ಶೇರ್ಗಳಾಗಿದ್ದರೆ ಸ್ವಲ್ಪ ಸಮಯ ಕಾಯಬಹುದು. ಆದರೆ ಸ್ಮಾಲ್ ಕ್ಯಾಪ್ ಇನ್ವೆಸ್ಟರ್ಸ್ ಆಗಿದ್ದರೆ, ಮಿಡ್ ಕ್ಯಾಪ್ ಇನ್ವೆಸ್ಟರ್ಸ್ ಆಗಿದ್ದರೆ, ನೀವು ಯಾವ ಪೋರ್ಟ್ಫೋಲಿಯೋದಲ್ಲಿ ದುಡ್ಡನ್ನು ತೊಡಗಿಸಿದ್ದೀರಿ ಅನ್ನೋದನ್ನು ಗಮನಿಸಿಕೊಂಡು ಅದು ಸೇಫ್ ಕಂಪನಿ ಆಗಿದ್ದರೆ ಅಲ್ಲೇ ದುಡ್ಡನ್ನು ಬಿಡಿ. ಇಲ್ಲದೆ ಹೋದರೆ ಮಾರಾಟ ಮಾಡಿ ಹಣವನ್ನು ತೆಗೆದಿಟ್ಟುಕೊಳ್ಳಿ. ಇಂಥ ಇಕ್ಕಟ್ಟಿನ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕಡಿಮೆ ಬಡ್ಡಿ ಆದರೂ ಪರವಾಗಿಲ್ಲ, ದುಡ್ಡನ್ನು ತೊಡಗಿಸಿದರೆ ಮೋಸ ಆಗೋದಿಲ್ಲ. ಮಾರುಕಟ್ಟೆಯಲ್ಲಿ ಮತ್ತೆ ಒಳ್ಳೆಯ ಉತ್ತಮ ವಾತಾವರಣ ನಿರ್ಮಾಣಗೊಂಡಾಗ ಮತ್ತೆ ದುಡ್ಡನ್ನು ತೊಡಗಿಸಲಿಕ್ಕೆ ನಿಮ್ಮ ಬಳಿ ಹಣ ಸಿದ್ಧವಾಗಿರುತ್ತೆ. ಆದ್ದರಿಂದ ನೀವು ಯಾವ ಮಾರುಕಟ್ಟೆಯ ಸ್ಥಿತಿ ರೂಪಾಯಿ ಮೌಲ್ಯ ಮತ್ತು ಅಪಮೌಲ್ಯದಿಂದ ವ್ಯತ್ಯಾಸಗೊಳ್ಳುತ್ತೋ ಅಂಥ ಸಂದರ್ಭದಲ್ಲಿ ದುಡ್ಡನ್ನು ತೊಡಗಿಸುವಂಥ ಸಾಧನಗಳಿಗೆ ನೀವು ಹೋಗಬಾರ್ದು. ಅಂಥ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಹಣವನ್ನು ತೊಡಗಿಸಬಾರ್ದು. ಏಕೆಂದರೆ ಇಂದಿದ್ದ ಮಾರುಕಟ್ಟೆಯ ದರ ನಾಳೆ ಬೆಳಗ್ಗೆ ಇರುವಂಥ ಸ್ಥಿತಿ ಇವತ್ತು ಇಲ್ಲ. ಆದ್ದರಿಂದ ದುಡ್ಡನ್ನು ತೊಡಗಿಸಿ ಒಂದು ಅತ್ಯಂತ ಸುರಕ್ಷಿತ ಜಾಗದಲ್ಲಿ ತೊಡಗಿಸಿ. ಸಂದರ್ಭ ಒಳ್ಳೆಯದು ಬಂದಾಗ ಆ ಸಂದರ್ಭದಲ್ಲಿ ನೀವು ಮತ್ತೆ ಹಣವನ್ನು ಹೂಡಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.